ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಶ್ರೀ ಗುರುಚರಿತ್ರೆಯ 8ನೇ ಅಧ್ಯಾಯವನ್ನು ತಮ್ಮ ಎದುರಿಗೆ ಇಡ್ತಾ ಇದ್ದೇನೆ. ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಈ ರೀತಿಯಾಗಿ ಸಿದ್ಧಮುನಿಯ ಬಾಯಿಂದ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ಕೇಳಿ ನಾಮಧಾರಕನಿಗೆ ಅತಿ ಸಂತೋಷವೆನಿಸಿತು. ಆತನು ಕೃತಜ್ಞತಾ ಭಾವದಿಂದ ಕರ ಜೋಡಿಸಿ, ಸ್ವಾಮಿ, ತಮ್ಮ ಕೃಪೆಯಿಂದಾಗಿ ಗೋಕರ್ಣ ಕ್ಷೇತ್ರದ ಹಿರಿಮೆಯನ್ನ ತಿಳಿದುಕೊಂಡದ್ದಾಯಿತು. ಅಲ್ಲಿ ಗುರುಗಳು ಎಷ್ಟು ಕಾಲದವರೆಗೆ ವಾಸವಾಗಿದ್ದರು ಹಾಗೂ ಮುಂದೆ ನಡೆದ ಚರಿತ್ರೆ ಏನೆಂಬುದನ್ನು ನನಗೆ ಸವಿಸ್ತಾರವಾಗಿ ಹೇಳಬೇಕೆಂದು ಕೇಳಿಕೊಳ್ಳಲು ಸಿದ್ಧಮುನಿಗಳು ಸಂಭ್ರಮದಿಂದ ಗುರುಚರಿತ್ರೆಯನ್ನ ಮುಂದೆ ಹೇಳತೊಡಗಿದರು. ಶಿಷ್ಯೋತ್ತಮನಾದ ನಾಮಧಾರಕನೇ ಕೇಳು. ಗುರುಗಳಾದ ಶ್ರೀಪಾದ ಶ್ರೀವಲ್ಲಭ ಯತಿಗಳು ಪರಮ ಜಾಗೃತ ಸ್ಥಾನವಾದಂತಹ ಗೋಕರ್ಣ ಕ್ಷೇತ್ರದಲ್ಲಿ 3 ವರ್ಷಗಳವರೆಗೆ ಗುಪ್ತವಾಗಿ ವಾಸಿಸಿದರು. ಆನಂತರ ಅವರು ಲೋಕಾನುಗ್ರಹ ಮಾಡುವುದಕ್ಕಾಗಿ ಶ್ರೀಶೈಲಕ್ಕೆ ಹೊರಟರು. ಶ್ರೀ ಗುರುಗಳೆಂದರೆ ಸಾಮಾನ್ಯ ಮಾನವರಲ್ಲ. ಸಮಸ್ತ ತೀರ್ಥಯಾತ್ರೆಗಳ ಪುಣ್ಯ ಫಲವೆಲ್ಲವೂ ಅವರ ಚರಣ ದರ್ಶನ ಮಾತ್ರದಿಂದಲೇ ಮಾನವರಿಗೆ ಲಭ್ಯವಾಗುತ್ತಿದ್ದವು. ಆದಾಗ್ಯೂ ಅವರು ಭಕ್ತ ಜನರ ಉದ್ಧಾರ ಮಾಡುವುದಕ್ಕಾಗಿಯೇ ಹೀಗೆಲ್ಲ ಮೇಲಿಂದ ಮೇಲೆ ತೀರ್ಥಯಾತ್ರೆಗಳಿಗೆ ಹೋಗುತ್ತಿದ್ದರು. ಅವರು ಶ್ರೀಗಿರಿಯಲ್ಲಿ 4 ತಿಂಗಳು ಕಾಲ ಕಳೆದು ನಿವೃತ್ತಿ ಸಂಘಕ್ಕೆ ಬಂದರು. ಅನಂತರ ಅವರನ್ನು ಆರಾಧಿಸುತ್ತಿದ್ದ ಎಷ್ಟೋ ಜನ ಸದ್ಭಕ್ತರಿಗೂ ಸಾಧು ಸಂತರಿಗೂ ದರ್ಶನ ಕೊಡುವುದಕ್ಕಾಗಿ ಕುರುವಪುರಕ್ಕೆ ಬಂದರು. ಕುರುವಪುರವು ಕೃಷ್ಣಾ ತೀರದಲ್ಲಿರುವ ಒಂದು ಪವಿತ್ರ ಕ್ಷೇತ್ರವಾಗಿದೆ. ಅದರ ಮಹಿಮೆಯೂ ಅಪಾರವಾಗಿದೆ. ಈಗ ನಮ್ಮ ಗುರುಗಳು ಆ ಕುರುವಪುರದಲ್ಲಿ ಪ್ರಕಟಿಸಿದ ಮಹಿಮೆಗಳನ್ನೇ ನಿನಗೆ ಹೇಳುತ್ತೇನೆ, ಲಕ್ಷ್ಯಗೊಟ್ಟು ಕೇಳು. ಶ್ರೀಪಾದ ಶ್ರೀವಲ್ಲಭ ಗುರುರಾಯರು ಕುರುವಪುರದಲ್ಲಿ ವಾಸವಾಗಿರುವ ಸಂಗತಿಯು ಸುತ್ತೆಲ್ಲ ನಾಡಿನಲ್ಲಿಯೂ ತಕ್ಷಣವೇ ಪ್ರಸಾರವಾಗಿ ಹೋಯಿತು. ಭಾವಿಕ ಜನರು ಬಹುಭಕ್ತಿಯಿಂದ ಆಗಮಿಸಿ ಗುರುದರ್ಶನ ಮಾಡಿಕೊಂಡು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಂಡು ಹೋಗತೊಡಗಿದರು. ಅದೆಲ್ಲವನ್ನು ವಿವರವಾಗಿ ಹೇಳುತ್ತಾ ಹೋದರೆ ಬಹಳೇ ವಿಸ್ತಾರವಾಗುವುದು. ಆದ ಕಾರಣ ನಾಮಧಾರಕನೇ, ಗುರುಗಳ ಮುಂದಿನ ಅವತಾರಕ್ಕೆ ಕಾರಣವಾದ ಒಂದು ಮುಖ್ಯ ಘಟನೆಯನ್ನು ಮಾತ್ರ ಈ ಸಮಯದಲ್ಲಿ ನಿನಗೆ ಹೇಳುತ್ತೇನೆ. ಶ್ರೀ ಗುರುಗಳು ವಾಸವಾಗಿದ್ದ ಕುರುವಪುರದಲ್ಲಿ ವೇದಶಾಸ್ತ್ರಗಳನ್ನು ಬಲ್ಲವನಾದ ಓರ್ವ ಸಾತ್ವಿಕ ಬ್ರಾಹ್ಮಣನಿದ್ದನು. ಆತನಿಗೆ ಅಂಬಿಕಾ ಎಂಬ ಹೆಸರಿನ ಓರ್ವ ಸುಶೀಲೆಯು ಪತಿಭಕ್ತಿ ಪರಾಯಣಳು ಆಚಾರಶೀಲಳೂ ಆದ ಹೆಂಡತಿ ಇದ್ದಳು. ಆದರೆ ಅದಾವುದೋ ಪೂರ್ವಕರ್ಮದಿಂದಾಗಿ ಆ ದಂಪತಿಗಳಿಗೆ ಹುಟ್ಟಿದ ಮಕ್ಕಳೆಲ್ಲವೂ ಶೈಶವಾವಸ್ಥೆಯಲ್ಲಿಯೇ ಸತ್ತು ಹೋಗುತ್ತಿದ್ದವು. ಆ ದೋಷ ಪರಿಹಾರಾರ್ಥವಾಗಿ ಅಂಬಿಕೆಯು ಅನೇಕ ವ್ರತಗಳನ್ನು ಮಾಡಿದಳು. ಈ ಫಲದಿಂದಾಗಿ ಈ ಸಲ ಅವಳಿಗೆ ಜನಿಸಿದ ಗಂಡು ಮಗುವು ಬದುಕಿ ಉಳಿಯಿತು. ಆದರೆ ದುರ್ದೈವವಶಾತ್ ಅದು ಮಂದಮತಿಯಾಗಿತ್ತು. ಆದಾಗ್ಯೂ ತಂದೆ ತಾಯಿಗಳು ಆ ಮಗುವನ್ನ ಬಹು ಪ್ರೀತಿಯಿಂದ ಜೋಕೆ ಮಾಡಿದರು. ಮಗುವಿಗೆ 8 ವರ್ಷಗಳು ತುಂಬಿದಾಗ ಕುಲಾಚಾರದಂತೆ ವೇದಾಭ್ಯಾಸ ಮಾಡಿಸುವುದಕ್ಕಾಗಿ ತಂದೆ ತಾಯಿಗಳು ಆ ಹುಡುಗನಿಗೆ ಉಪನಯನ ಮಾಡಿಸಿದರು. ಆ ಹುಡುಗನು ಅಜ್ಞಾನಿಯೂ ಕಿವುಡನೂ ಆಗಿದ್ದ ಪ್ರಯುಕ್ತ ಆತನಿಗೆ ವೇದ ವಿದ್ಯೆ ಹತ್ತದಾಯಿತು. ಹೀಗಾಗಿ ಆ ಬ್ರಾಹ್ಮಣನಿಗೆ ದೊಡ್ಡದೊಂದು ಚಿಂತೆಯೇ ಹತ್ತಿಬಿಟ್ಟಿತು. ಮಗುವಿಗೆ ವಿದ್ಯಾಭ್ಯಾಸ ಮಾಡಿಸುವಾಗ ವಿದ್ಯೆ ಹತ್ತದಾಗಲೂ ಆ ತಂದೆಯು ಮಗನನ್ನು ಹೊಡೆಯ ಹತ್ತಿದನು. ಇದನ್ನು ಕಂಡ ತಾಯಿಗೆ ತುಂಬಾ ದುಃಖವಾಗುತ್ತಿತ್ತು. ಕೊನೆಗೊಮ್ಮೆ ಅವಳು ಗಂಡನನ್ನ ಕುರಿತು, ನೋಡಿ, ನಮಗೆ ಇರುವವನು ಇವನೊಬ್ಬನೇ ಮಗ. ಅವನಿಗೆ ವೇದ ವಿದ್ಯೆ ಹತ್ತುವುದಿಲ್ಲವೆಂದು ಅರ್ಥವಾದ ಮೇಲೆ ಅವನನ್ನು ಹೊಡೆಯುವುದರಿಂದ ಬರುವ ಫಲವೇನು? ಇದರಿಂದ ಹುಡುಗನಿಗೂ ಮೈ ನೋವು, ನಮ್ಮ ಮನಸ್ಸಿಗೂ ನೋವು. ಮೂರ್ಖನಾಗಿ ಹುಟ್ಟಿರುವುದು ಅವನ ಪೂರ್ವಕರ್ಮದ ಫಲವಾಗಿದೆ. ಇನ್ನು ಮೇಲೆ ನೀವು ಮಗನನ್ನ ಹೊಡೆಯುವುದಾದರೆ ನಾನೇ ಉರುಳು ಹಾಕಿಕೊಂಡು ಪ್ರಾಣ ಬಿಡುತ್ತೇನೆ ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟಳು. ಹೆಂಡತಿಯ ಮಾತು ಸರಿ ಎನಿಸಿದ್ದರಿಂದ ಆ ಬ್ರಾಹ್ಮಣನು ಮಗನಿಗೆ ವಿದ್ಯಾಭ್ಯಾಸ ಮಾಡಿಸುವ ವಿಚಾರವನ್ನೇ ಬಿಟ್ಟು ನಿಶ್ಚಿಂತೆಯಿಂದ ಇರತೊಡಗಿದನು. ಹೀಗೆಯೇ ಕೆಲವು ವರ್ಷಗಳು ಉರುಳಿದ ಮೇಲೆ ದೈವವಶಾತ್ ಆ ಬ್ರಾಹ್ಮಣನು ಬೇನೆಗೀಡಾಗಿ ಮರಣ ಹೊಂದಿದನು. ಆಶ್ರಯ ಕಳೆದುಕೊಂಡ ಅಂಬಿಕೆಯು ಅನಿವಾರ್ಯವಾಗಿ ತನ್ನ ಮಗನೊಂದಿಗೆ ಮನೆಯಲ್ಲಿ ಭಿಕ್ಷೆ ಬೇಡುತ್ತಾ ಕುರುವಪುರದಲ್ಲಿಯೇ ಉಳಿದುಕೊಂಡಳು. ಮುಂದೆ ಆ ಹುಡುಗನು ಬೆಳೆದು ಮದುವೆಯ ವಯಸ್ಸಿಗೆ ಬಂದನು. ಬುದ್ಧಿಮಂತನಾದ ಆತನಿಗೆ ಆ ಊರಲ್ಲಿ ಯಾರೂ ಆದರಿಸುತ್ತಿರಲಿಲ್ಲ. ಎಲ್ಲೋ ನಿನಗೇನು ದಾಡಿಯಾಗಿದೆ?
ಟೊಣಪನಾಗಿರುವೆ, ಯಾರ ಮನೆಯಲ್ಲಾದರೂ ನೀರು ಹೊತ್ತು ಬದುಕಬಾರದೆ? ಯಾತಕ್ಕಾಗಿ ಭಿಕ್ಷೆ ಬೇಡಿ ಹೊಟ್ಟೆ ಹೊರೆದುಕೊಳ್ಳುವಿ? ನಿನ್ನ ತಂದೆ ವೇದವಿದ್ಯಾ ಪಂಡಿತನಾಗಿ 4 ನಿಟ್ಟಿನಲ್ಲಿ ಖ್ಯಾತಿ ಪಡೆದಿದ್ದನು. ಅಂಥವನ ಹೊಟ್ಟೆಯಲ್ಲಿ ನಿನ್ನಂಥ ಅಕ್ಷರ ಶತ್ರು ಹುಟ್ಟಿ ಪಾಪಮಯವಾದ ಭಿಕ್ಷಾನ್ನದಿಂದ ಬದುಕಿ ಪಿತೃಗಳನ್ನು ನರಕಕ್ಕೆ ದೂಡುವುದಕ್ಕೆ ಕಾರಣನಾದಿ. ಹೋಗು, ಈ ರೀತಿಯಾಗಿ ಹೀನ ಬಾಳುವುದಕ್ಕಿಂತ ಯಾವುದಾದರೊಂದು ಮರ ಹುಡುಕಿ ಉರುಳು ಹಾಕಿಕೋ, ಇಲ್ಲವೇ ಬಾವಿ ಕೆರೆಗಳಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡಿಕೋ ಎಂದು ಮೂದಲಿಸಿ ಮಾತನಾಡುತ್ತಿದ್ದರು. ಅಲ್ಲದೆ ಆತನ ತಾಯಿಗೆ, ಅಂಬಿಕಮ್ಮ, ನೀನು ಇಂಥ ಬುದ್ಧಿಗೇಡಿಯಾದ ಮಗನಿಗೆ ಜನ್ಮ ಕೊಡುವುದಕ್ಕಿಂತ ಬಂಜೆಯಾಗಿದ್ದರೆ ಲೇಸಾಗಿತ್ತು. ಇಂಥ ಜ್ಞಾನಹೀನನಾದ ದ್ವೀಪಾದ ಪಶುವಿಗೆ ಯಾರು ಹೆಣ್ಣು ಕೊಡುತ್ತಾರೆ? ಸುಮ್ಮನೆ ಅವನು ಊರಿಗೆ ಭಾರವಾಗಿ ಬದುಕುತ್ತಿದ್ದಾನಷ್ಟೇ ಎಂದು ಟೀಕೆ ಮಾಡಿ ಮಾತನಾಡುತ್ತಿದ್ದರು. ಊರ ಜನರ ಅಣಕದ ಮಾತುಗಳನ್ನು ಕೇಳಿ ಆ ಹುಡುಗನಿಗೆ ಜೀವ ರೋಸಿ ಹೋಯಿತು. ಕೊನೆಗೆ ಆತನು ಒಂದು ನಿರ್ಧಾರಕ್ಕೆ ಬಂದವನಂತೆ ತಾಯಿಯನ್ನ ಕರೆದು, ಅಮ್ಮ, ಊರ ಜನರ ನಿಂದಾನುಡಿಗಳನ್ನು ಕೇಳಿ ನನಗೆ ಜೀವನವೇ ಬೇಸರವಾಗಿದೆ. ಆದ ಕಾರಣ ನಾನು ಕೃಷ್ಣಾ ನದಿಯಲ್ಲಿ ಜಲಸಮಾಧಿ ಹೊಂದುವ ನಿರ್ಧಾರಕ್ಕೆ ಬಂದಿದ್ದೇನೆ. ನನ್ನಂಥ ಬುದ್ಧಿಗೇಡಿ ಮಗನು ಬದುಕುವುದರಿಂದ ನಿನಗೂ ಸುಖವಾಗುವಂತಿಲ್ಲ. ಅದಕ್ಕಾಗಿ ನನಗೆ ಅಪ್ಪಣೆ ಕೊಟ್ಟು ಬಿಡು ಎಂದು ಬಿಗಿದ ಕಂಠದಿಂದ ಕೇಳಿಕೊಳ್ಳಲು ಆ ತಾಯಿಗಾದರೂ ದುಃಖವೂ ಉಕ್ಕಿ ಬಂತು. ಅವಳು ಮಗನ ಮಾತು ಕೇಳಿ ಅಳುತ್ತಾ, ನೀನೇ ಹೋದ ಮೇಲೆ ಈ ಜಗತ್ತಿನಲ್ಲಿ ನನ್ನ ಕೆಲಸವಾದರೂ ಏನಿದೆ ಕಂದ? ನಡೆ, ಇಬ್ಬರೂ ಕೂಡಿಯೇ ಇಂದು ಕೃಷ್ಣಾ ನದಿಯಲ್ಲಿ ಮುಳುಗಿ ಪ್ರಾಣತ್ಯಾಗ ಮಾಡಿಬಿಡೋಣ ಎಂದು ತನ್ನ ನಿರ್ಧಾರವನ್ನು ತಿಳಿಸಿದಳು. ನಂತರ ತಾಯಿ ಮಗ ಇಬ್ಬರೂ ಸೇರಿ ಕೃಷ್ಣೆಯ ಪ್ರವಾಹದಲ್ಲಿ ಬಂದು ನಿಂತರು. ಆಗ ಅಲ್ಲಿಯೇ ಸಮೀಪದಲ್ಲಿ ಶ್ರೀಪಾದ ಶ್ರೀವಲ್ಲಭ ಯತಿಗಳು ಸ್ನಾನ ಮಾಡುತ್ತಿರುವುದು ಅವರ ದೃಷ್ಟಿಗೆ ಬಿತ್ತು. ಅಂತ್ಯಕಾಲದಲ್ಲಿ ಗುರುದರ್ಶನ ಪಡೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಯೋಗ್ಯವೆಂದು ನಿರ್ಧರಿಸಿ ಆ ತಾಯಿಯು ತನ್ನ ಮಗನನ್ನ ಕರೆದುಕೊಂಡು ಗುರುಗಳ ಸಮೀಪಕ್ಕೆ ಬಂದಳು. ಅವರಿಬ್ಬರೂ ಯತಿಗಳಿಗೆ ಅತಿ ಭಕ್ತಿಯಿಂದಲೂ ದುಃಖದಿಂದಲೂ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ನಂತರ ಆ ತಾಯಿಯು ಮೇಲಕ್ಕೆದ್ದು ಕರಜೋಡಿಸಿ, ದಯಾಸಿಂಧುವಾದ ಗುರು ಪರಮಾತ್ಮನೇ, ಇಂದು ನಾವಿರುವರೂ ಈ ನದಿಯಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ. ಆತ್ಮಹತ್ಯೆ ಮಹಾಪಾಪವೆಂಬುದು ನಮಗೆ ಗೊತ್ತಿದೆ. ಆದರೂ ನಮಗೀಗ ಅದು ಅನಿವಾರ್ಯ ಮಾರ್ಗವಾಗಿದೆ. ಆದ ಕಾರಣ ನಾವು ಆತ್ಮಹತ್ಯೆ ಮಾಡಿಕೊಂಡರೂ ನಮಗದರ ಪಾಪ ತಗುಲದಂತೆ ಮಾಡಿ ನಮ್ಮಿಬ್ಬರಿಗೂ ಸದ್ಗತಿ ಉಂಟಾಗುವಂತೆ ಅನುಗ್ರಹ ಮಾಡು ನನ್ನಪ್ಪ ಎಂದು ಅತಿ ದೈನ್ಯದಿಂದ ಪ್ರಾರ್ಥಿಸಿಕೊಂಡಳು. ಅಂಬಿಕೆಯ ಈ ಮಾತು ಕೇಳಿದ ಗುರುಗಳು ಅವಳನ್ನ ದಯಾಭರಿತ ದೃಷ್ಟಿಯಿಂದ ನೋಡಿ, ತಾಯಿ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದುರ್ಧರ ಪ್ರಸಂಗವು ಈಗ ನಿಮಗೇನು ಬಂದಿದೆಯಮ್ಮ ಎಂದು ಪ್ರಶ್ನೆ ಮಾಡಿದರು. ಅಂಬಿಕೆಯು ತನಗೂ ತನ್ನ ಮಗನಿಗೂ ಗ್ರಾಮ ನಿವಾಸಿಗಳಿಂದ ಆಗುತ್ತಿರುವ ಕಿರುಕುಳವನ್ನು, ತಮಗೆ ಒದಗಿದ ದುಸ್ಥಿತಿಯನ್ನು ಸವಿಸ್ತಾರವಾಗಿ ಹೇಳಿದಳು. ಅಲ್ಲದೆ ಭಕ್ತವತ್ಸಲನಾದ ಗುರು ಪರಮಾತ್ಮನೇ, ನಮ್ಮನ್ನು ದಯವಿಟ್ಟು ಈ ಭವಸಾಗರದಿಂದ ಪಾರು ಮಾಡು. ಯಾಕೆಂದರೆ ಇದರಲ್ಲಿ ಎಳ್ಳನಿತು ಸುಖವೆಂಬುದಿಲ್ಲ. ನಾವು ಮೊದಲು ಮಕ್ಕಳು ಬದುಕಲಿಲ್ಲವೆಂದು ದುಃಖ ಪಡುತ್ತಿದ್ದೆವು. ಎಷ್ಟೋ ದೇವರಿಗೆ ಹರಕೆ ಹೊತ್ತು ವ್ರತಾಚರಣೆ ಮಾಡಿ ಆ ಪುಣ್ಯದಿಂದ ಒಬ್ಬ ಮಗನನ್ನು ಮಾತ್ರ ನಮ್ಮಿಂದ ಉಳಿಸಿಕೊಳ್ಳಲು ಸಾಧ್ಯವಾಯಿತು. ಆದರೂ ಸಹಿತ ಆ ಬದುಕಿದ ಮಗನು ಹೀಗೆ ಬುದ್ಧಿಹೀನನಾಗಿ ಬದುಕಿದ್ದಾನೆ. ಇವನನ್ನು ಊರ ಜನರೆಲ್ಲರೂ ಬುದ್ಧಿಗೇಡಿ ಎಂದು ನಿಂದಿಸುತ್ತಿದ್ದಾರೆ. ನನ್ನ ಪತಿಯು ವೇದ ವಿದ್ಯಾಪಾರಂಗತರಾಗಿದ್ದರು. ಅಂಥವರ ಹೊಟ್ಟೆಯಲ್ಲಿ ಇಂಥ ದಡ್ಡ ಮಗನು ಹುಟ್ಟಿ ನಮಗೆ ಸದ್ಗತಿ ದೊರೆಯುವುದಕ್ಕೆ ಆತಂಕನಾಗಿ ನಿಂತಿದ್ದಾನೆ. ಆದ ಕಾರಣ ದಯಾನಿಧಿಯೇ, ನನಗೆ ಜನ್ಮ ಜನ್ಮಾಂತರದಲ್ಲಿಯೂ ಇಂತಹ ಜ್ಞಾನಹೀನ ಮಗನು ಹುಟ್ಟಬಾರದು. ಆಡಿನ ಕೊರಳಲ್ಲಿಯ ಮೊಲೆಗಳಂತೆ ನಿಷ್ಫಲವಾದ ಮಕ್ಕಳು ನನಗೆ ಹುಟ್ಟುವುದು ಬೇಡ. ನನಗೆ ನಿಮ್ಮಂತೆ ಸುಜ್ಞಾನಿಯೂ ಪೂಜ್ಯನೂ ಜಗದ್ವಂದ್ಯನೂ ಆದ ಮಗನೇ ಹುಟ್ಟಬೇಕು. ಆತನಿಂದಲೇ ನಮಗೆ ಜನನ ಮರಣಗಳ ಜಂಜಾಟ ತಪ್ಪಿಸುವಂತಹ ಸದ್ಗತಿ ದೊರೆಯಬೇಕು. ದಯಾನಿಧಿಗಳಾದ ತಾವು ನನಗೆ ಹಾಗೆ ಕೃಪಾಶೀರ್ವಾದ ಮಾಡಬೇಕೆಂದು ಭಕ್ತಿಯಿಂದ ತಲೆಬಾಗಿ ಕೇಳಿಕೊಂಡಳು. ಆ ಬ್ರಾಹ್ಮಣಿಯಲ್ಲಿರುವಂತಹ ಆಧ್ಯಾತ್ಮಿಕ ಭಾವನೆಯನ್ನ ಕಂಡು ಶ್ರೀಪಾದ ಯತಿಗಳಿಗೆ ಬಲು ಸಂತೋಷವೆನಿಸಿತು. ಅವರು ಅಂಬಿಕೆಗೆ, ತಾಯಿ, ನನ್ನಂಥ ಸುಜ್ಞಾನಿಯಾದ ಮಗನನ್ನೇ ಪಡೆಯಬೇಕೆಂದು ನೀನು ಬಹುವಾಗಿ ಬಯಕೆಯ ಭಾರ ಹೊತ್ತಿರುವಿ. ನೀನು ಶಿವನನ್ನು ಆರಾಧಿಸುವಂದರೆ ನಿನಗೆ ಆತನ ಕೃಪೆಯಿಂದ ಶ್ರೀಹರಿಯಂಥ ಮಗನೇ ಜನಿಸುತ್ತಾನೆ. ನೀನು ಶನಿ ಪ್ರದೋಷ ಕಾಲದಲ್ಲಿ ಶಿವನನ್ನು ಪೂಜಿಸಿದ್ದೆ ಆದರೆ ಸತ್ಯವಾಗಿಯೂ ನಿನ್ನ ಬಯಕೆ ಈಡೇರುತ್ತದೆ. ಇದಕ್ಕೆ ಉದಾಹರಣೆಯೊಂದನ್ನು ಕೊಡಬೇಕೆಂದರೆ, ಗೌಳಗಿತ್ತಿಯಾದ ಯಶೋದೆಯು ಪೂರ್ವಜನ್ಮದಲ್ಲಿ ಈಶ್ವರನ ಶನಿ ಪ್ರದೋಷ ಪೂಜೆಯನ್ನು ಕೇವಲ ಕಣ್ಣಿನಿಂದ ನೋಡಿದ್ದಕ್ಕಾಗಿಯೇ ಶ್ರೀಕೃಷ್ಣನಂಥ ಅವತಾರಿಕ ಪುರುಷನಿಗೆ ತಾಯಿಯಾಗುವ ಭಾಗ್ಯ ಒಳದಾಯಿತು ಎಂದು ಗುರುಗಳು ಹೇಳಿದೊಡನೆಯೇ ಅಂಬಿಕೆಯು ಕೈಮುಗಿದು, ಕೃಪಾನಿಧಿಯೇ, ಆ ಗೌಳಗಿತ್ತಿಗೆ ಕೇವಲ ಶನಿ ಪ್ರದೋಷ ಪೂಜೆ ನೋಡಿದ್ದಕ್ಕಾಗಿಯೇ ಅಂಥ ಸತ್ಪುತ್ರನು ಜನಿಸಿದನೆಂದ ಮೇಲೆ ನಾನು ಶಿವನಿಗೆ ಶನಿ ಪ್ರದೋಷ ಪೂಜೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಸಲ್ಲಿಸುತ್ತೇನೆ. ನನಗೂ ಆ ಪರಮಾತ್ಮನು ನಿಮ್ಮಂಥ ಜಗದೋದ್ಧಾರಕ ಮಗನನ್ನ ಕೊಟ್ಟು ಉದ್ಧರಿಸಲಿ.
ದಯವಿಟ್ಟು ನನಗೆ ಆ ಗೌಳಿಣಿಯ ಕಥೆಯನ್ನು ಹಾಗೂ ಶನಿ ಪ್ರದೋಷ ಪೂಜೆ ಮಾಡುವ ವಿಧಾನವನ್ನು ಹೇಳುವ ಕೃಪೆ ಮಾಡಬೇಕೆಂದು ವಿನಯದಿಂದ ಕೇಳಿಕೊಳ್ಳಲು ಅದಕ್ಕೆ ಗುರುಗಳು ಈ ರೀತಿಯಾಗಿ ಹೇಳತೊಡಗಿದರು. ಬ್ರಾಹ್ಮಣಿಯೇ ಕೇಳು, ಉಜ್ಜಯಿನಿ ಎಂಬ ಹೆಸರಿನದೊಂದು ಪಟ್ಟಣವಿದೆ. ಅಲ್ಲಿ ಒಂದು ಕಾಲದಲ್ಲಿ ಚಂದ್ರಸೇನನೆಂಬ ಹೆಸರಿನ ಒಬ್ಬ ಧರ್ಮಾತ್ಮನಾದ ಅರಸನಿದ್ದನು. ಆತನು ಶಿವನನ್ನು ಭಕ್ತಿಯಿಂದ ಆರಾಧಿಸಿ ಆತನ ಕೃಪೆಯಿಂದ ಚಿಂತಾಮಣಿ ಅಥವಾ ಮಣಿಭದ್ರ ಎಂಬ ಹೆಸರಿನ ಒಂದು ಅಮೂಲ್ಯವಾದ ರತ್ನವನ್ನ ಪಡೆದುಕೊಂಡಿದ್ದನು. ಆ ರತ್ನವು ಒಳ್ಳೆಯ ಪ್ರಕಾಶಮಯವಾಗಿದ್ದು ಕಬ್ಬಿಣವನ್ನು ಬಂಗಾರವನ್ನಾಗಿ ಮಾಡುವ ಗುಣವು ಆ ರತ್ನದಲ್ಲಿ ಇತ್ತು. ಅಲ್ಲದೆ ಅದನ್ನು ಧಾರಣ ಮಾಡಿದವರು ಮನದಲ್ಲಿ ಏನನ್ನ ಕುರಿತು ಚಿಂತಿಸುವರೋ ಅದು ತಕ್ಷಣವೇ ಈಡೇರಿ ಹೋಗುತ್ತಿತ್ತು. ಹೀಗಾಗಿ ಆ ರತ್ನದ ಖ್ಯಾತಿಯು ಸ್ವಲ್ಪ ದಿನಗಳಲ್ಲಿ ಜಗತ್ತಿನಲ್ಲೆಲ್ಲ ಪ್ರಸಾರವಾಗಿ ಹೋಯಿತು. ಅಲ್ಲದೆ ಆ ರತ್ನವನ್ನು ಯಾವ ಉಪಾಯದಿಂದಲಾದರೂ ಅಪಹರಿಸಬೇಕೆಂದು ವೈರಿ ರಾಜರೆಲ್ಲರೂ ಸೇರಿ ಹೊಂಚು ಹಾಕತೊಡಗಿದರು. ಹೀಗಿರುತ್ತಾ ಇರಲೊಂದು ದಿನ ಶನಿ ಪ್ರದೋಷ ಕಾಲವು ಒದಗಿ ಬಂದಿತ್ತು. ಅಂದರೆ ಶನಿವಾರ ದಿನ ತ್ರಯೋದಶಿಯ ತಿಥಿ ಬಂದಿತ್ತು. ರಾಜನು ತನ್ನ ನಿಯಮದಂತೆ ಶಿವನಿಗೆ ಶನಿ ಪ್ರದೋಷ ಪೂಜೆಯನ್ನು ಒಳ್ಳೆ ವೈಭವದಿಂದ ನೆರವೇರಿಸತೊಡಗಿದ್ದನು. ಅದೇ ಹೊತ್ತಿಗೆ ಸರಿಯಾಗಿ ವೈರಿರಾಜರೆಲ್ಲರೂ ಸೇರಿ ಆ ಚಿಂತಾಮಣಿ ಅಂದರೆ ರತ್ನವನ್ನ ಅಪಹರಿಸಬೇಕೆಂಬ ದುರುದ್ದೇಶದಿಂದ ಉಜ್ಜಯಿನಿಗೆ ಮುತ್ತಿಗೆ ಹಾಕಿದರು. ರಾಜನಿಗೆ ಈ ಸಮಾಚಾರವು ಗೂಢಚಾರರಿಂದ ತಿಳಿದು ಬಂದರೂ ಆತನ ಮನಸ್ಸು ವಿಚಲಿತವಾಗಲಿಲ್ಲ. ಶಿವನ ಆರಾಧನೆಯನ್ನ ಏಕಚಿತ್ತದಿಂದಲೇ ನೆರವೇರಿಸತೊಡಗಿದನು. ರಾಜನು ಮಾಡುತ್ತಿರುವ ಮಹಾಬಲೇಶ್ವರನ ಪೂಜೆಯ ಸಂಭ್ರಮವನ್ನ ನೋಡಲೆಂದು ಗೌಳಿಗರ ಕೆಲವು ಹುಡುಗರು ಶಿವಾಲಯದಲ್ಲಿ ಬಂದು ನಿಂತಿದ್ದರು. ರಾಜನು ಪೂಜೆ ಮಾಡುವ ಪದ್ಧತಿಯನ್ನೆಲ್ಲ ಅವರು ಕುತೂಹಲದಿಂದ ನೋಡಿಕೊಂಡರು. ನಂತರ ತಾವು ತಮ್ಮ ಬೀದಿಯಲ್ಲಿ ಶಿವಪೂಜೆಯನ್ನ ಮಾಡುವ ಆಟ ಆಡಬೇಕೆಂದು ನಿರ್ಧರಿಸಿದವರಾಗಿ ಕೆಲವು ಕಲ್ಲುಗಳನ್ನು ಕೂಡಿಸಿ ಒಂದು ಚಿಕ್ಕ ಗುಡಿಯನ್ನು ನಿರ್ಮಾಣ ಮಾಡಿದರು. ನಂತರ ಲಿಂಗವನ್ನು ಹೋಲುವ ಒಂದು ಶಿಲೆಯನ್ನು ಆ ಗುಡಿಯಲ್ಲಿ ಈಶ್ವರನೆಂಬ ಭಾವನೆಯಿಂದ ಪ್ರತಿಷ್ಠಾಪಿಸಿ ಆ ಲಿಂಗಕ್ಕೆ ತಮ್ಮ ಬಾಲಭಾವದಿಂದಲೂ ನಿರ್ಮಲ ಭಕ್ತಿಯಿಂದಲೂ ಷೋಡಶೋಪಚಾರಗಳಿಂದ ಪೂಜೆ ಮಾಡಿದರು. ಈ ರೀತಿಯಾಗಿ ಆ ಗೌಳಿಗರ ಮಕ್ಕಳು ಹಸಿವೆ ನೀರಡಿಕೆಗಳನ್ನು ಮರೆತು ಶಿವಪೂಜೆಯಲ್ಲಿ ಆಸಕ್ತರಾಗಿರಲು ತಮ್ಮ ಮಕ್ಕಳು ಮನೆಗೆ ಬರಲಿಲ್ಲವೆಂದು ಚಿಂತಿಸಿದಂತಹ ಗೌಳಗಿತ್ತಿಯರು ಅನೇಕರು ಆ ಹುಡುಗರು ಆಟವಾಡುತ್ತಿದ್ದಲ್ಲಿಗೆ ಬಂದು ತಮ್ಮ ತಮ್ಮ ಮಕ್ಕಳನ್ನ ಮನೆಗೆ ಕರೆದುಕೊಂಡು ಹೋದರು. ಆದರೆ ಅವರಲ್ಲಿ ಒಬ್ಬ ಗೋಪಕುಮಾರನು ಮಾತ್ರ ಶಿವಪೂಜೆಯಲ್ಲಿ ಮೈಮರೆತು ಧ್ಯಾನಾಸಕ್ತನಾಗಿ ಕುಳಿತು ಬಿಟ್ಟಿದ್ದನು. ರಾತ್ರಿಯಾಯಿತೆಂದು ಆತನ ತಾಯಿಯು ಎಷ್ಟೇ ಕರೆದರೂ ಅವನು ಕುಳಿತ ಸ್ಥಳದಿಂದ ಏಳದಾದನು. ಆಗ ಆತನ ತಾಯಿಗೆ ಬಹು ಸಿಟ್ಟು ಬಂದಿತ್ತು. ಹುಡುಗರು ಕಟ್ಟಿರುವ ಆ ಚಿಕ್ಕ ಗುಡಿಯಲ್ಲಿ ಪ್ರವೇಶಿಸಿ ಅವರು ಪೂಜೆ ಮಾಡಿದ ಶಿವಲಿಂಗವನ್ನ ನೋಡಿದಳು. ನಂತರ ಆ ಗುಡಿಯನ್ನು ಶಿವಲಿಂಗವನ್ನು ಕೋಪದಿಂದ ಕಿತ್ತೆಸೆದು ಮಗನ ರಟ್ಟೆ ಹಿಡಿದು ಎಳೆದೊಯ್ಯತ್ಹತ್ತಿದಳು. ತಾಯಿಯ ಇಂಥ ಕೃತ್ಯದಿಂದ ಆ ಗೋಪಿಪುತ್ರನ ಮನಸ್ಸಿಗೆ ತುಂಬಾ ನೋವಾಯಿತು. ಆತನು ತಾನು ಮನೆಗೆ ಬರಲಾರನೆಂದು ಹಠ ಮಾಡಹತ್ತಲು ಸಿಟ್ಟಿಗೆದ್ದ ತಾಯಿಯು ಆತನ ಬೆನ್ನ ಮೇಲೆ ಮತ್ತೆರಡು ಏಟು ಕೊಟ್ಟು ನಿರುಪಾಯಳಾಗಿ ಮನೆಗೆ ಹೊರಟು ಹೋದಳು. ತಾಯಿಯು ತಾನು ಪ್ರೀತಿಯಿಂದ ಸ್ಥಾಪಿಸಿದ ಶಿವಲಿಂಗವನ್ನ ಕಿತ್ತೆಸೆದು ಹೋದದ್ದಕ್ಕಾಗಿ ಆ ಬಾಲಕನ ಮನಸ್ಸಿಗೆ ಅತೀವ ವೇದನೆ ಎನಿಸಿತು. ಆ ವೇದನೆಯಲ್ಲಿ ಆತನು ಮೂರ್ಛಿತನಾಗಿ ಬಿದ್ದು ಬಿಟ್ಟನು. ಶಿವನು ಆ ಬಾಲಕನ ನಿರ್ಮಲ ಭಕ್ತಿಗೆ ಮೆಚ್ಚಿ ಆತನು ಲಿಂಗವೆಂದು ಭಾವಿಸಿ ಪೂಜಿಸಿದ ಕಲ್ಲಿನಲ್ಲಿಯೇ ಪ್ರತ್ಯಕ್ಷನಾದನು. ಬಾಲಕನನ್ನ ಪ್ರೀತಿಯಿಂದ ಮೈದಡವಿ ಮೇಲೆಬ್ಬಿಸಿದನು. ನಿನಗೆ ಬೇಕಾದ ವರವನ್ನ ಕೇಳಿಕೋ ಎಂದು ಆ ಬಾಲಕನಿಗೆ ವರ ನೀಡಲು ಸಿದ್ಧನಾಗಿ ನಿಂತನು. ಆಗ ಬಾಲಕನು ವಿವೇಕ ಬುದ್ಧಿಯಿಂದ ಶಿವನಿಗೆ ನಮಸ್ಕರಿಸಿ, ದೇವಾ, ಶನಿ ಪ್ರದೋಷ ಸಮಯದಲ್ಲಿ ನಾನು ಭಕ್ತಿಯಿಂದ ನಿನ್ನ ಪೂಜೆ ಮಾಡಿದ್ದನ್ನ ನನ್ನ ತಾಯಿಯು ಅಜ್ಞಾನದಿಂದ ಕೆಡಿಸಿ ಹಾಕಿಬಿಟ್ಟಳು. ಅವಳಿಗೆ ನನ್ನ ಮೇಲೆ ತುಂಬಾ ಪ್ರೀತಿ. ಅದಕ್ಕಾಗಿ ನನ್ನನ್ನು ಬೇಗ ಮನೆಗೆ ಕರೆದೊಯ್ಯಬೇಕೆಂಬ ವಾತ್ಸಲ್ಯದಿಂದಲೇ ಅವಳು ಹಾಗೆ ಮಾಡಿದ್ದಾಳೆ. ಆದ ಕಾರಣ ದಯಾನಿಧಿಯಾದ ನೀನು ಅವಳ ಮೇಲೆ ಸಿಟ್ಟಾಗದೆ ಅವಳನ್ನ ಕ್ಷಮಿಸಿ ಬಿಡಬೇಕೆಂದು ಭಕ್ತಿಯಿಂದ ಕೇಳಿಕೊಂಡನು. ಆ ಬಾಲಕನ ನಿಷ್ಕಲ್ಮಶವಾದಂತಹ ಮುಗ್ಧ ಮಾತುಗಳನ್ನು ನಿರ್ಮಲ ಭಕ್ತಿಯನ್ನೂ ಕಂಡು ಶಿವನಿಗೆ ಅತ್ಯಾನಂದವಾಯಿತು. ಆತನು ಆ ಗೋಪಿಪುತ್ರನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನ ಇಟ್ಟು, ಮಗು, ಚಿಂತಿಸಬೇಡ. ನಿನ್ನ ತಾಯಿಯು ನನ್ನ ಪ್ರದೋಷ ಪೂಜೆಯನ್ನು ಕಣ್ಣಿನಿಂದ ನೋಡಿರುವ ಪುಣ್ಯದಿಂದಾಗಿಯೇ ಅವಳು ಮುಂದಿನ ಜನ್ಮದಲ್ಲಿ ನಾರಾಯಣನಿಗೆ ಅಂದರೆ ಪರಮಾತ್ಮನಿಗೆ ತಾಯಿಯಾಗುವಂತಹ ಭಾಗ್ಯವನ್ನ ಪಡೆಯುತ್ತಾಳೆ. ವಿಷ್ಣು ಪರಮಾತ್ಮನು ಶ್ರೀಕೃಷ್ಣನೆಂಬ ಹೆಸರಿನಿಂದ ಅವಳ ಕಂದನಾಗಿ ಆಟವಾಡುವನು. ಅಲ್ಲದೆ ನಿನ್ನ ಮನದ ಇಚ್ಛೆಗಳೆಲ್ಲ ಈಡೇರುವವು. ನಿನ್ನ ವಂಶವು ಸಿರಿ ಸಂಪತ್ತುಗಳಿಂದ ಭರಿತವಾಗುವುದು. ನೀನು ಪೂರ್ಣಾಯುಷ್ಯವಂತನಾಗಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಇಹದಲ್ಲಿ ಸೌಖ್ಯವಾಗಿ ಬಾಳಿ ನಂತರ ನನ್ನಲ್ಲಿ ಐಕ್ಯಗೊಳ್ಳುವಿ ಎಂದು ವರವನ್ನ ಕೊಟ್ಟು ಅದೃಶ್ಯನಾದನು.
ಶಿವನು ಪ್ರತ್ಯಕ್ಷನಾಗಿ ನಿಂತ ಜಾಗದಲ್ಲಿಯೇ ಒಂದು ರತ್ನ ಖಚಿತವಾದ ಲಿಂಗವೂ ಅದಕ್ಕೊಂದು ಸುಂದರ ದೇವಾಲಯವೂ ಆಗಿಂದಾಗಲೇ ನಿರ್ಮಾಣವಾಗಿ ಆ ರತ್ನಲಿಂಗದ ಪ್ರಕಾಶವು ಕೋಟಿ ಸೂರ್ಯರ ಪ್ರಕಾಶವನ್ನ ಮೀರಿಸುವಂತೆ ನಗರದಲ್ಲೆಲ್ಲ ಹರಡಿ ಹೋಯಿತು. ನಗರದ ಜನತೆಯೆಲ್ಲವೂ ಅಚ್ಚರಿಗೊಂಡು ಗೌಳಿಗರ ಓಣಿಯಿಂದ ಇದೇನು ಪ್ರಕಾಶ ಹೊರಟಿದೆ ಎಂದು ನೋಡ ಬಂದರು. ಬಾಲಕನ ಶಿವಭಕ್ತಿಗೆ ಮೆಚ್ಚಿ ತಲೆದೂಗಿದರು. ಉಜ್ಜಯಿನಿಯ ಮೇಲೆ ದಂಡೆತ್ತಿ ಬಂದಿದ್ದಂತಹ ವೈರಿರಾಜರ ಕಣ್ಣುಗಳು ಆ ಪ್ರಕಾಶದಿಂದ ಚುಚ್ಚತೊಡಗಿದವು. ಅವರು ಪ್ರಕಾಶಮಾನವಾದ ಆ ನಗರವನ್ನ ಕಂಡು ಅಚ್ಚರಿಗೊಂಡರು. ಇದು ಧರ್ಮಾತ್ಮರ ಪಟ್ಟಣ. ಇದರ ಮೇಲೆ ದಂಡೆತ್ತಿ ಬಂದದ್ದು ತಮ್ಮ ಮಹಾಪರಾಧವೆಂದು ಮನದಲ್ಲಿಯೇ ನಿಶ್ಚಯಿಸಿಕೊಂಡು ಆ ಪಟ್ಟಣದ ದೊರೆಯನ್ನ ಗೌರವ ಭಾವನೆಯಿಂದ ಕಾಣಲು ಬಂದಿರುವೆವೆಂದು ತಮ್ಮ ದೂತರೊಂದಿಗೆ ಹೇಳಿ ಕಳುಹಿಸಿದರು. ಚಂದ್ರಕೇತು ರಾಜನಾದರೂ ಅವರನ್ನ ಗೌರವದಿಂದ ಬರಮಾಡಿಕೊಂಡನು. ಆತನು ರಾಜಸಂಕುಲವನ್ನ ಬರಮಾಡಿಕೊಳ್ಳಲೆಂದು ಹೊರ ಬರುತ್ತಿದ್ದಂತೆಯೇ ನಗರವೆಲ್ಲವೂ ಕೋಟಿ ಸೂರ್ಯ ಪ್ರಕಾಶದಿಂದ ಹೊಳೆಯುತ್ತಿರುವುದನ್ನು ಕಂಡು ವಿಸ್ಮಯಗೊಂಡನು. ಈ ಪ್ರಕಾಶವು ಎಲ್ಲಿಂದ ಹೊರಡುತ್ತಲಿದೆ ಎಂಬುದನ್ನು ಅರಿಯುವುದಕ್ಕಾಗಿ ಆ ರಾಜರೆಲ್ಲರೂ ಚಂದ್ರಕೇತು ಮಹಾರಾಜನೊಂದಿಗೆ ಗೌಳಿಗರ ಓಣಿಗೆ ಬಂದರು. ಅಲ್ಲಿ ಆ ಗೋಪಕುಮಾರನ ಬಾಯಿಂದ ನಡೆದ ವಿಷಯವನ್ನೆಲ್ಲವನ್ನೂ ತಿಳಿದು ಬಹು ಸಂತುಷ್ಟವಾಗಿ, ಕುಮಾರ, ನೀನು ಅಸಾಮಾನ್ಯ ಭಕ್ತ ಶಿರೋಮಣಿಯು. ಇಂದಿನಿಂದ ನೀನು ಗೋಪವಂಶಕ್ಕೆಲ್ಲ ಅಧಿಪತಿಯಾಗು ಎಂದು ಆತನಿಗೆ ಹಲವಾರು ಗ್ರಾಮಗಳನ್ನ, ಅಪಾರವಾದ ಸಂಪತ್ತನ್ನ ಕೊಟ್ಟರು. ವೈರಿಗಳಾಗಿ ಬಂದಿದ್ದ ರಾಜರೆಲ್ಲರೂ ಚಂದ್ರಕೇತು ಮಹಾರಾಜನ ಮಿತ್ರರಾಗಿ ಅವನನ್ನ ಅಭಿನಂದಿಸಿ ತಮ್ಮ ತಮ್ಮ ರಾಜ್ಯಗಳಿಗೆ ಹೊರಟು ಹೋದರು. ನಂತರ ಗೋಪಕುಮಾರನು ತನ್ನ ತಾಯಿ ಹತ್ತಿರ ಬಂದು, ಅಮ್ಮ, ಮುಂದಿನ ಜನ್ಮದಲ್ಲಿ ನಿನ್ನ ಹೊಟ್ಟೆಯಿಂದ ಪ್ರತ್ಯಕ್ಷ ನಾರಾಯಣನೇ ಹುಟ್ಟಿ ಬರುತ್ತಾನೆ. ಹಾಗೆಂದು ಈಶ್ವರನು ನನಗೆ ಪ್ರತ್ಯಕ್ಷನಾಗಿ ವರದಾನ ಮಾಡಿದನು. ಇದು ನೀನು ಶನಿ ಪ್ರದೋಷ ಪೂಜೆಯನ್ನು ಕಣ್ಣಿನಿಂದ ನೋಡಿದ್ದರ ಫಲವಾಗಿದೆಯೇ ಹೊರತು ಬೇರೇನೂ ಅಲ್ಲವೆಂದು ಅವಳಿಗೆ ನಡೆದ ವಿಷಯವನ್ನು ಎಲ್ಲವನ್ನೂ ಅತ್ಯಂತವಾಗಿ ತಿಳಿಸಿದನು. ಹೀಗೆ ಹಿಂದಿನ ಜನ್ಮದಲ್ಲಿ ಶಿವನ ಶನಿ ಪ್ರದೋಷ ಪೂಜೆಯನ್ನು ನೋಡಿದ ಫಲದಿಂದಾಗಿಯೇ ಗೌಳಗಿತ್ತಿಯಾದಂತಹ ಯಶೋದೆಯು ಶ್ರೀಕೃಷ್ಣ ಪರಮಾತ್ಮನಿಗೆ ತಾಯಿಯಾಗುವ ಭಾಗ್ಯವನ್ನ ಪಡೆದಳು ಎಂದು ಶ್ರೀಪಾದಯತಿಗಳು ಅಂಬಿಕೆಗೆ ತಿಳಿಸಿ ಹೇಳಿದರು. ಮತ್ತು ಅಮ್ಮ, ನನ್ನಂತಹ ಮಗನೇ ನಿನ್ನ ಹೊಟ್ಟೆಯಿಂದ ಹುಟ್ಟಬೇಕೆಂಬ ಅಪೇಕ್ಷೆ ನಿನಗಿದ್ದರೆ ಶನಿ ಪ್ರದೋಷ ಸಮಯಕ್ಕೆ ಸರಿಯಾಗಿ ಶಿವನನ್ನ ಪೂಜಿಸು ಎಂದು ಅಪ್ಪಣೆ ಕೊಡಿಸಿದರು. ಹಾಗೂ ಆ ವಿಪ್ರ ಸ್ತ್ರೀಯ ಸದ್ಭಕ್ತಿಗೆ ಮೆಚ್ಚಿ ಅವಳ ಮೂಢಪುತ್ರನನ್ನ ಹತ್ತಿರ ಕರೆದು ಆತನ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟು ಆಶೀರ್ವದಿಸಲು ತಕ್ಷಣವೇ ಆತನಿಗೆ ಜ್ಞಾನೋದಯವಾಯಿತು. 3 ವೇದ 6 ಶಾಸ್ತ್ರಗಳಲ್ಲಿ ಆತನಿಗೆ ಸಂಪೂರ್ಣ ಪಾಂಡಿತ್ಯ ಉಂಟಾಯಿತು. ದಡ್ಡನಾದ ಅಂಬಿಕೆಯ ಮಗನು ವೇದ, ಶಾಸ್ತ್ರ, ತರ್ಕ, ವ್ಯಾಕರಣಗಳನ್ನು ಸ್ಪಷ್ಟವಾಗಿ ಉಚ್ಚರಿಸುತ್ತಿರುವುದನ್ನು ಕಂಡು ಕುರುವಪುರದ ಬ್ರಾಹ್ಮಣರಿಗೆಲ್ಲ ಬಲು ವಿಸ್ಮಯವಾಯಿತು. ಇದೆಲ್ಲವೂ ಶ್ರೀಪಾದಯತಿಗಳ ಅನುಗ್ರಹ ಫಲವೆಂದು ಅರ್ಥವಾದ ಮೇಲೆ ನಮ್ಮ ಗುರುಗಳು ಪ್ರತ್ಯಕ್ಷ ಈಶ್ವರ ಸ್ವರೂಪರೆಂದು ಅವರೆಲ್ಲರೂ ಕೊಂಡಾಡತೊಡಗಿದರು. ಅಂಬಿಕೆಯು ಶ್ರೀ ಗುರುಗಳನ್ನ ಕುರಿತು, ಗುರುದೇವ, ನಮ್ಮ ಪಾಲಿಗೆ ನೀನೇ ಪ್ರತ್ಯಕ್ಷ ಪರಶಿವನಾಗಿರುವಿ ಅಂದ ಮೇಲೆ ಬೇರೆ ಈಶ್ವರಲಿಂಗವನ್ನು ನಾನೇಕೆ ಹುಡುಕಲಿ? ಪ್ರದೋಷ ಸಮಯಕ್ಕೆ ಸರಿಯಾಗಿ ನಾನು ಭಕ್ತಿಯಿಂದ ನಿನ್ನನ್ನೇ ಪೂಜಿಸಿ ಬಿಡುವೆ. ಅಂದರೆ ಮುಂದಿನ ಜನ್ಮದಲ್ಲಿ ನನಗೆ ನಿನ್ನಂತಹವನೇ ಆದ ಮಗನು ಜನಿಸುತ್ತಾನೆ ಎಂದು ನುಡಿದಳು. ಮತ್ತು ತನ್ನ ನಿರ್ಧಾರದಂತೆ ಪ್ರದೋಷ ಸಮಯಕ್ಕೆ ಸರಿಯಾಗಿ ಶ್ರೀಪಾದಯತಿಗಳನ್ನೇ ಪೂಜಿಸತೊಡಗಿದಳು. ಅವಳ ಪುತ್ರನು ಸುಜ್ಞಾನಿಯಾಗಿ ಹೆಂಡಿರು ಮಕ್ಕಳನ್ನ ಪಡೆದು ಪೂರ್ಣಾಯುಷಿಯಾಗಿ ಹರ್ಷದಿಂದ ಬಾಳಿದನು. ಈ ರೀತಿಯಾಗಿ ಗುರು ಮಹಿಮೆಯು ಅಪಾರವಾಗಿದೆ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದನು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದಂತಹ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 8ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.